ಸೆಲೆಬ್ರಿಟೀಸ್ ಸಂಸ್ಥೆಯ 2025ರ ಕ್ಯಾಲೆಂಡರ್ ಬಿಡುಗಡೆ. 2013ರಲ್ಲಿ ಚಿತ್ರನಟ ಮಾಡೆಲ್ ಧವನ್ ಸೋಹಾ ಅವರು ಚಿತ್ರರಂಗಕ್ಕೆ ಬರಬೇಕೆನ್ನುವವರಿಗೆ ಸೂಕ್ತ ತರಬೇತಿ ನೀಡಲೆಂದು ಫ್ಲೆಮಿಂಗೋ ಸೆಲೆಬ್ರಿಟೀಸ್ ಫಿಲಂ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಈವರೆಗೆ ನೂರಾರು ಸಿನಿಮಾಸಕ್ತರು ಇಲ್ಲಿ ತರಬೇತಿ ಪಡೆದು ಸಿನಿಮಾ, ಟಿವಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ. ಧವನ್ ಸೋಹಾ ಅವರು ತಮ್ಮ ಫ್ಲೆಮಿಂಗೋ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ನೂತನ ಕ್ಯಾಲೆಂಡರ್ ಬಿಡುಗಡೆಯ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುತ್ತಾ ಬಂದಿದ್ದಾರೆ. ಅದೇ ರೀತಿ ಫ್ಲೆಮಿಂಗೋ ಸೆಲೆಬ್ರಿಟೀಸ್ ಸಂಸ್ಥೆಯ 2025ರ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕನ್ನಡದ ಹಿರಿಯ ನಟಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಸಾಧಕ ನಟಿ ಪ್ರಶಸ್ತಿ ಹಾಗೂ ನಟಿ ಐಶ್ವರ್ಯ ಸಿಂಧೋಗಿ ಅವರಿಗೆ ಸೆನ್ಸೇಷನಲ್ ಸ್ಟಾರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಂಸ್ಥೆಯ ಆವರಣದಲ್ಲಿ 2025ರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಗೌರವ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಿಯಾಂಕಾ ಉಪೇಂದ್ರ, ಮಮ್ಮಿ ಚಿತ್ರದಲ್ಲಿ ಐಶ್ವರ್ಯ ಅವರು ನನ್ನ ತಂಗಿಯಾಗಿ ನಟಿಸಿದ್ದರು. ಧವನ್ ಸೋಹಾ ಅವರು ನಮ್ಮನ್ನು ಗುರುತಿಸಿ ಈ ವರ್ಷದ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ. ಇಲ್ಲಿ ಬಂದಿರುವ ಎಲ್ಲ ಮಕ್ಕಳನ್ನು ನೋಡಿ ತುಂಬಾ ಖುಷಿಯಾಯಿತು. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಪುಟ್ಟ ಮಕ್ಕಳಿಗೆ ಈ ರೀತಿ ತರಬೇತಿ ಕೊಡಿಸಿದಾಗ ಅವರಿಗೆ ಮುಂದೆ ಅದು ತುಂಬಾ ಸಹಾಯ ಆಗುತ್ತೆ. ಬರೀ ಸಿನಿಮಾ ಅಂತಲ್ಲ, ಟಿವಿ ಶೋ, ಸ್ಟೇಜ್ ಶೋ ಎಲ್ಲೇ ಆಗಿರಲಿ ಜನರ ಮುಂದೆ ಮಾತಾಡಲು ಒಂದು ಕಾನ್ಫಿಡೆನ್ಸ್ ಬರುತ್ತದೆ. ಈ ಹಿಂದೆ ನಾನು ಕೂಡ ಮಾತಾಡಲು ಹಿಂಜರಿಯುತ್ತಿದ್ದೆ. ಈಗ ಓಪನ್ ಅಪ್ ಆಗಿದ್ದೇನೆ. ಯಾವುದೇ ಪ್ರೊಫೆಷನ್ನಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಮುಖ್ಯ. ಅದಕ್ಕೆ ನೀವೊಂದು ಜಾಗ ಕೊಟ್ಟಿದ್ದೀರಿ, ಪ್ಲಾಟ್ಫಾರಂ ಕಲ್ಪಿಸುತ್ತಿದ್ದೀರಿ. ಇಲ್ಲಿಗೆ ಬರುವವರಿಗೆ ಟೆಕ್ನಿಕಲ್ ಅಸೆಟ್, ರೂಲ್ಸ್ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಅವರಿಗೆ ಕಾಸ್ಟ್ಯೂಮ್ಸ್, ವರ್ಕ್ ಅವರ್ ಬಗ್ಗೆ ಹೇಳಿಕೊಡಿ. ಚಿಕ್ಕ ಮಕ್ಕಳಿಗೆ ಎಜುಕೇಶನ್ ತುಂಬಾ ಮುಖ್ಯ. ಇದು ಕೂಡ ಒಂದು ಭಾಗ. ಅವರು ಎರಡನ್ನೂ ಜೊತೆಗೆ ಕಲಿಬೇಕು ಎಂದು ಮಕ್ಕಳು ಹಾಗೂ ಪೋಷಕರಿಗೆ ಸಲಹೆ ನೀಡಿದರು. ಸೊ ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಯಿಂದ ಸ್ಯಾಂಡಲ್ವುಡ್ ಸ್ಟಾರ್ ನೈಟ್ ಅನ್ನೋ ಅವಾರ್ಡ್ ಫಂಕ್ಷನ್ ಕಳೆದ ವರ್ಷ ಮಾಡೋಕ್ಕಾಗಲಿಲ್ಲ. ಈಗ ಸಾಧಕ ನಟಿ ಪ್ರಶಸ್ತಿ 2025ನ ನಮ್ಮ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ಗೆ ಕೊಡ್ತಾ ಇರೋದು ನಮ್ಮ ಸಂಸ್ಥೆಗೆ ನಮಗೆ ಬಹಳ ಹೆಮ್ಮೆ ಇದೆ. ಸೊ ಹಾಗೆ ಸೆನ್ಸೇಷನಲ್ ಸ್ಟಾರ್ ಅವಾರ್ಡ್ನ 2025 ಅವಾರ್ಡ್ನ ನಮ್ಮ ಐಶ್ವರ್ಯ ಸಿಂಧೋಗಿ ಮ್ಯಾಮ್ಗೆ ಕೊಡ್ತಾ ಇರೋದು ನಮಗೆ ಬಹಳ ಹೆಮ್ಮೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ತಂಡ ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ, ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ದಿಸ್ ಬ್ಯೂಟಿಫುಲ್ ಆನರ್. ಯಾಕಂದ್ರೆ ಖಂಡಿತ ಈ ತರ ಪ್ರಶಸ್ತಿ ಸಿಕ್ಕಿದಾಗ ನಮ್ಗೆ ಏನೋ ಪ್ರೋತ್ಸಾಹ ಸಿಕ್ಕತ್ತೆ, ಏನೋ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡ್ಬೇಕಂತ ಒಂದು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್, ಅಂಡ್ ಎಸ್ಪೆಷಲಿ ಹ್ಯಾಪಿ ಟು ಸಿ ಐಶ್ವರ್ಯ ಇನ್ ಪರ್ಸನ್ ಬಿಕಾಸ್ ತುಂಬಾ ದಿವಸದ ನಂತರ ಸಿಕ್ಕಿದ್ರು ನನಗೆ, ನನ್ನ ಲಿಟಲ್ ಸಿಸ್ಟರ್ ತರ, ಅಂಡ್ ವಿ ವರ್ಕ್ ಟುಗೆದರ್ ಇನ್ ಮಮ್ಮಿ, ಅಂಡ್ ತುಂಬಾ ಖುಷಿ ಆಯ್ತು ಅವ್ಳನ್ನ ನೋಡಿ. ಅಂಡ್ ಶಿ ಇಸ್ ಡೂಯಿಂಗ್ ಸೋ ವೆಲ್. ಸೊ ಮೋರ್ ಪವರ್ ಟು ಯು. ಇನ್ನೂ ಹೆಚ್ಚಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ, ಅಂಡ್ ಗಾಡ್ ಬ್ಲೆಸ್ ಯು. ಅಂಡ್ ಹಾಗೆ ಎಲ್ಲ ಪುಟಾಣಿಗಳು ಇಲ್ಲಿ ಯಾರ್ಯಾರು ಫಿಲ್ಮ್ ಮೇಕಿಂಗ್ ಕಲಿತಿದ್ದಾರೆ, ಫಿಲ್ಮ್ ಬಗ್ಗೆ ಕಲಿತಿದ್ದಾರೆ, ಆಕ್ಟಿಂಗ್ ಕಲಿತಿದ್ದಾರೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜರ್ನಿಗೆ ಅಲಾಂಗ್ ವಿತ್ ಫಿಲ್ಮ್ ಮೇಕಿಂಗ್ ನೀವು ಆಲ್ಸೋ ಫಿಲ್ಮ್ ಎಲ್ಲ ಆಸ್ಪೆಕ್ಟ್ಸು ನೀವು ತಿಳಿಸ್ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ, ಈವನ್ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಹೇಳ್ಕೊಡ್ಬೇಕು ಕೂಡ, ಬಿಕಾಸ್ ಇತ್ತೀಚೆಗೆ ದೇರ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್. ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ದಟ್ ಕಮ್ ಇನ್ ಟು ದಿಸ್ ಎಜುಕೇಶನ್. ಸೊ ಅದನ್ನ ನೀವು ಹೇಳ್ಕೊಡಿ. ನಿಮ್ಮ ಮೇಲೆ ನಂಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನೀವು ನೋಡಿದ ತಕ್ಷಣ ನೀವು ತುಂಬಾ ಖುಷಿಯಾಗಿ ಪಾಸಿಟಿವ್ ಆಗಿದ್ದೀರಾ, ಬಿಕಾಸ್ ದಿಸ್ ಇಸ್ ಅ ವೆರಿ ವಾಲಟೈಲ್ ಪ್ಲೇಸ್. ಸೊ ತುಂಬಾ ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕು. ಐ ಥಿಂಕ್ ನೀವು ಇದ್ರ ಜೊತೆಲಿ ಒಂದು ಯೋಗ ಕ್ಲಾಸಸ್ incorporate ಮಾಡಿ. I think yoga, focus, meditation, it's all a part of filmmaking as well. ಹೌದು, ನಿಜವಾಗ್ಲೂ ಮಕ್ಕಳಿಗೆ ಒಂದು ಫೋಕಸ್ ಬರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಇವತ್ತಿಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರಿಗೆ ನೋಡಿ. ನಾಳೆ ಸಂಕ್ರಾಂತಿ ಹಬ್ಬ, ಸೊ ಎಲ್ಲರಿಗೆ ಮಕರ ಸಂಕ್ರಾಂತಿಗೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಇವತ್ತು ಫ್ಲೆಮಿಂಗೋ ಅಕಾಡೆಮಿಗೆ ಬಂದಿದ್ದೀನಿ. ಧವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಗೇನ್ ನನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಗುರುತಿಸಿ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ನ ನನಗೆ ಕೊಟ್ಟಿದ್ದಾರೆ. 2025 ಒಂದು ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು. ಆಲ್ರೆಡಿ ಸೆನ್ಸೇಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಧವನ್, ಥ್ಯಾಂಕ್ಸ್ ಟು ಫ್ಲೆಮಿಂಗೋ ಅಕಾಡೆಮಿ. ಅಂಡ್ ಪ್ರಿಯಾಂಕಾ ಮ್ಯಾಮ್ನ ನೋಡಿ ತುಂಬಾನೇ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮೆಮರೀಸ್ ಎಲ್ಲ ವಾಪಸ್ ಬರ್ತಾ ಇದೆ ಮಮ್ಮಿ ಸಿನಿಮಾದಲ್ಲಿ. ಇನ್ನು ಹೊಸ ಮೆಮರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಟೈಮು. ಅವ್ರ ಜೊತೆಗೆ ಇನ್ನೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಟ್ರೆ ಖಂಡಿತ ಅವ್ರ ಜೊತೆಗೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಇನ್ನೊಂದಷ್ಟು ಮೆಮರೀಸ್ ಕ್ರಿಯೇಟ್ ಮಾಡ್ಕೊಬಹುದು. ಖಂಡಿತ. ಬಟ್ ಇವತ್ತು ಮಕ್ಕಳನ್ನೆಲ್ಲ ನೋಡ್ತಾರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಈ ತರ ಒಂದು ಆಪರ್ಚುನಿಟಿ ನಮ್ಗಳಿಗೆ ಸಿಕ್ಕಿರ್ಲಿಲ್ಲ. ಬಿಕಾಸ್ ನಾವು ಸ್ಕೂಲ್ನಲ್ಲಿ ಇದ್ದಾಗ ನಮ್ಗೆ ಒಂದು ಗೋಲ್ ಅಂದ್ರೆ ಡ್ರೀಮ್ಸ್ ಇತ್ತು,
ಬಟ್ ಆ ಒಂದು ಓಕೆ ನಾವು ಆಕ್ಟ್ರೇ ಆಗಬೇಕು ಅಥವಾ ಈ ಫೀಲ್ಡಲ್ಲಿ ಮೂವ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಡಿಗ್ರಿಗೆ ಬರೋವರೆಗೂ ನನಗೆ ಐಡಿಯಾ ಇರಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡಿ ಒಂದು 2-3 ಸಿನಿಮಾ ಆದಮೇಲೆ ಈ ಕರಿಯರ್ನ ನಾನು ಸೀರಿಯಸ್ ಆಗಿ ತಗೊಂಡಿದ್ದು. ಬಟ್ ಯಾರು ಗೈಡ್ ಮಾಡೋಕ್ಕಂತ ನನಗೆ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಅಕಾಡೆಮಿ ಆಗಲಿ ಆ ಥರ ಯಾವುದೋ ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ. ಬಟ್ ನನಗೆ ಗೈಡೆನ್ಸ್ ಅಂತ ಇದ್ದಿದ್ದೆ ನನ್ನ ಜೊತೆಗೆ ಕೆಲಸ ಮಾಡಿದ ಒಂದು ದಿಗ್ಗಜರು ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಶಿವಮಣಿ ಸರ್ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಇರ್ಬೋದು ಆ್ಯಂಡ್ ದುನಿಯಾ ವಿಜಯ್ ಅವರು ತುಂಬಾನೇ ಗೈಡ್ ಮಾಡಿ ನನಗೆ ಎಲ್ಲ ಕೆಲಸವನ್ನ ಆನ್ ದ ಗೋ ಹೇಳ್ಕೊಟ್ಟಿದ್ದು. ಸೊ ಇವತ್ತಿಲ್ಲಿ ಇದ್ದೀನಿ ಅಂದರೆ ಇವರೆಲ್ಲರೂ ಕಾರಣ, ನನ್ನ ಹಿಂದೆ ನಿಂತು ಹೇಳ್ಕೊಟ್ಟಿರೋದು ನನಗೆ. ಬಟ್ ಇವತ್ತು ಚಿಕ್ಕ ಮಕ್ಕಳು ಇದನ್ನೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಇರ್ಬೋದು ಎಲ್ಲವನ್ನು ಕಲಿತಾ ಇದ್ದಾರೆ ಅಂದರೆ ಅದನ್ನ ನೋಡೋಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಡೇ ಅವರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಯಾರು ಗೈಡ್ ಮಾಡುವಂತ ಸಂದರ್ಭನೇ ಬರಲ್ಲ, ಅವರೇ ಹೇಳ್ಬೋದು ಅಂತ ಒಂದು ಇನ್ಸ್ಟಿಟ್ಯೂಟ್ ಅನ್ಸುತ್ತೆ ಇದು ಹೇಳ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಇಲ್ಲಿ ಗೆಸ್ಟ್ ಆಗಿ ಕರ್ಸ್ಕೊಂಡಿದ್ದಕ್ಕೆ. ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ.